ಇವಳೇನಾದರೂ ಇಲ್ಲಿದ್ದರೆ ಅದೊಂಥರ ತೊಂದರೆನೇ ಆಗುತ್ತೆ. ನನ್ನ ಗಂಡನ ಮೇಲೆ ಆಣೆ. ವಿನು ವಿದ್ಯಾ ದೂರ ಆಗೋದ್ರೆ ನನ್ನ ಕಪಿ ಮತ್ತು ರಕ್ಷಾ ಒಂದಾಗೋದಕ್ಕಾಗೋದೇ ಇಲ್ಲ. ವಿದ್ಯಾ, ವಿನು ಮತ್ತೆ ಅರು ಅಕ್ಕ ಮನೆ ಬಿಟ್ಟು ಹೋಗ್ತಿದಾರಂತೆ. ನೀನ್ ಅರು ಸೊಸೆ ಅಲ್ವೇನೆ, ನೀನ್ ಹೋಗ್ತಿಲ್ವಾ? ಅಯ್ಯೋ ದೇವ್ರೇ, ಇವಳು ಇಲ್ಲೇ ಇರ್ಬೇಕಾ? ತೊಲಗೊತ್ತಾನೆ. ಆಗ್ಬೇಕೋ ಬೇಡವೋ, ಮದ್ವೆ ಆಗೋಯ್ತು. ಏನೇ ಆದ್ರೂ ವಿನು ನಿನ್ ಗಂಡ ಕಣೆ. ವಿದ್ಯಾ, ಹೀಗೆ ಹತ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಅರು ಅಕ್ಕ ಹೊರಟೋಗ್ತಿದ್ದಾರೆ, ನೀನು ಹೋಗ್ಬೇಕಲ್ವಾ? ಕಾರ್ ರೆಡಿ ಇದೆ, ನೀವು ಹೊರಡ್ಬೋದು. ಕೇಶವ, ಗಾಡೀಲಿ ಫ್ಯೂಲ್ ತುಂಬಿಸಿದ್ಯಾ ನೋಡ್ಕೋ. ಟೈರಲ್ಲಿ ಏರ್ ಸರಿಯಾಗಿದ್ಯಾ ನೋಡ್ಕೋ. ನನ್ನ ತಂಗಿಗೆ ಅಳಿಯಂಗೆ ಯಾವ ತೊಂದರೆ ಆಗಬಾರ್ದು, ತಿಳಿತಾ? ನೀವು ಎಲ್ಲಿ ಹೋಗ್ತೀರಾ, ಎಷ್ಟು ದೂರ ಹೋಗ್ತೀರಾ, ನಿಮ್ಮ ನಿರ್ಧಾರ ಏನು ಅಂತ ನನಗೆ ಗೊತ್ತಿಲ್ಲ. ಮನೆ ಬಿಟ್ಟು ಹೋಗ್ತಿದ್ದೀರಾ, ಅದರಿಂದ ನನಗೇನು ಬೇಜಾರಿಲ್ಲ. ಸರಿ, ಹೋಗ್ಬಿಟ್ಟು ಬರ್ತೀರಾ? ಹೇಳಿದ್ದು ಸರಿ ಹೋಗ್ಲಿಲ್ಲ ಅಲ್ವಾ? ಹೋಗ್ಬಿಟ್ಟು ಬರ್ತೀರಾ ಅಂತ ಕೇಳ್ಬಿಟ್ಟೆ. ಹೇಳ್ದೆ ಹೋಗ್ತಿದ್ದೀರಾ, ವಾಪಸ್ ಬರ್ದೇ ಇರೋದಕ್ಕೆ ಅಲ್ವಾ? ನನಗೆ ಒಂದು ಮಾತು ಹೇಳದೆ ಹೊರಟು ನಿಂತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನಾನು ನಿಮ್ಮಿಬ್ಬರನ್ನ ಹೇಗೆ ನಡೆಸ್ಕೊಂಡಿದ್ದೀನಿ ಅಂತ. ಸಂಬಂಧಗಳೆಲ್ಲ ಬರೀ ಹೆಸರಿಗಷ್ಟೆ, ಮನಸ್ಸಿನಲ್ಲಿ ಯಾವ ಸಂಬಂಧನೂ ಇಲ್ಲ ಅಲ್ವಾ? ನಾನು ನಿನಗೆ ಅಣ್ಣ ಆಗೋದೇ ಅಷ್ಟೆ, ಆದರೆ ಒಳ್ಳೆ ಅಣ್ಣ ಆಗಲಿಲ್ಲ. ನನ್ನ ಮಗನ ಸಮಾನ ಆಗಿದ್ದಾನೆ ವಿನು. ಹೆಸರಿಗೆ ನನ್ನ ಅಳಿಯ, ಆದ್ರೆ ಇವನ್ಗೆ ಒಳ್ಳೆ ಮಾವ ಸೆತ ಆಗ್ಲಿಲ್ಲ. ಮನೆ ಬಿಟ್ಟು ಹೊರಟಿದ್ದೀರಾ, ನನಗೆ ಹೇಳದೆ ಹೊರಡಬೇಕು ಅಂತ ಅನಿಸ್ತಲ್ಲ ನಿಮಗೆ? ನಿಮಗೆ ಹಾಗೆ ಅನ್ಸಕ್ಕೆ ನಾನು ಕಾರಣ ಆದೆ ಅಂತ ನನಗೆ ತುಂಬಾ ಸರಿ. ಕಾರ್ ರೆಡಿ ಇದೆ, ಹೋಗ್ಬಿಟ್ಟು ಬನ್ನಿ, ನಿಮಗೆ ಒಳ್ಳೇದಾಗ್ಲಿ. ಇದುವರೆಗೂ ನನ್ನ ತಪ್ಪುಗಳನ್ನೆಲ್ಲ, ನಮ್ಮ ಮನೆಯಲ್ಲಿ ನಿನಗೆ ಅವಮಾನ ಆಗಿದ್ದೆಲ್ಲ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅರು. ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು. ವಿದ್ಯಾ, ಹೀಗೆ ಹತ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಅರು ಅಕ್ಕ ಹೊರಟೋಗ್ತಿದ್ದಾರೆ, ನೀನು ಹೋಗ್ಬೇಕಲ್ವಾ? ಇವಳು ಹೋಗಲ್ಲ ಅಂದ್ರೆ ಹೇಗೆ? ಏನಾದ್ರೂ ಬತ್ತಿ ಇಡ್ಬೇಕಲ್ಲ, ಉರಿತಿರೋ ಬೆಂಕಿ ಆರೋಗ್ಬಾರ್ದು. ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ? ನೀನೇನು ಮಾಡಿಲ್ಲ, ತಪ್ಪೆಲ್ಲ ನಂದು. ನನ್ ಗಂಡನ ಮೇಲೆ ಆಣೆ ವಿದ್ಯಾ, ನೀನ್ ತಪ್ಪು ಮಾಡ್ತಿದ್ಯಾ. ಹೋಗೊಂದ್ಸರಿ, ಅಲ್ಲಲ್ಲ ಕೊನೆಯ ಸಲ ಅಕ್ಕನ್ ಮಾತಾಡ್ಸ್ಕೊಂಬಾರೆ. ಹೋಗೆ, ನೀನ್ ಸರಿ ಇಲ್ಲ ಕಣೆ. ಅಲ್ಲ, ನನ್ ಏನ್ ಹೇಳಿದ್ರು
ಹೇಳಿದ್ರು ಕೇಳಲ್ಲ ಅಂತೀಯಲ್ಲ. ಅಲ್ವೇ ಪಾಪ ಅರು ಅಕ್ಕ ನಿನ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ಲು. ಅವಳು ಹೋಗ್ಬೇಕಾದ್ರೆ ಅವಳ ಜೊತೆ ಹೋಗೋದಿರ್ಲಿ, ಕೊನೇ ಸಲ ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಡ್ ಬಾ ಅಂದ್ರೂ ಆಗಲ್ಲ ಅಂತೀಯಲ್ಲೇ. ಇದು ನ್ಯಾಯ ಅಲ್ಲ ವಿದ್ಯಾ, ನೀನ್ ಸರಿ ಇಲ್ಲ. ಏನಾದ್ರೂ ಮಾಡ್ಕೊ. ನಂಗರು ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮನ್ಸಿಗೆ ನೋವಾದಾಗೆಲ್ಲ ತಾಯಿ ತರ ನನ್ನ ಪಕ್ಕದಲ್ಲೇ ಇದ್ರು. ಆದ್ರೆ ಅವ್ರಿಗೆ ನನ್ನಿಂದ ಏನ್ ಸಿಕ್ತು? ಎಷ್ಟೆಲ್ಲ ಅನ್ಸ್ಕೋಬೇಕಾಗಿತ್ತು ನನ್ನಿಂದ. ನನ್ನಿಂದನೇ ಎಲ್ಲ ಗಡಿಬಿಡಿ ಆಗಿದ್ದು, ಎಲ್ಲರ ಮನ್ಸ್ಗೂ ನೋವಾಗಿದ್ದು. ಈಗ ನನಗೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಗ್ತಿಲ್ಲ. ವಿದ್ಯಾ, ನೀನು ಏನು ಅಂತ ನನಗೆ ಗೊತ್ತು ಕಣೆ. ನಿಂದು ಒಳ್ಳೆ ಮನಸ್ಸು. ಅರು ಅಕ್ಕನೂ ನಿನ್ನನ್ನು ಅರ್ಥ ಮಾಡ್ಕೊಳ್ತಾಳೆ. ಅಯ್ಯಯ್ಯೋ, ಅರು ಅಕ್ಕ ಬ್ಯಾಗನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಪಾಪ, ಇದರಲ್ಲಿ ಅದೇನಂತ ಮುಖ್ಯವಾದ ವಸ್ತು ಇತ್ತೋ ಏನೋ. ವಿದ್ಯಾ, ನೀನು ಆ ಬ್ಯಾಗ್ ಕೂಡ ನೆಪ್ತಲ್ಲಾದ್ರೂ ಹೋಗಿ ಅರು ಅಕ್ಕ ನೋಡ್ಕೊಂಬಾರೆ. ಒಳ್ಳೆ ಚಾನ್ಸ್ ಕಣೆ, ಮಿಸ್ ಮಾಡ್ಕೋಬೇಡ. ಹೋಗೆ. ಅಯ್ಯೋ, ಎದ್ದು ಹೋಗೆ. ಗೊತ್ತು ಇವತ್ತು ನನ್ನ ಮೂಡ್ ತುಂಬ ಚೆನ್ನಾಗಿದೆ ಅಂತ. ನನಗೆ ಇಷ್ಟವಾಗ್ತಿರೋ ಹಾಡು ಬರ್ತಾ ಇದೆ. ಇವತ್ತು ಜೀವ ತಂಪಾಗಿದೆ. ಬೇಡದೇ ಇರೋ ಎರಡು ಅನಿಷ್ಟಗಳು ಈ ಮನೆ ಬಿಟ್ಟು ಹೋಗ್ತಾ ಇದೆ. ಇಷ್ಟು ಸುಲಭ ಅಂತ ಗೊತ್ತಿದ್ದಿದ್ರೆ ಅರುಗೆ ವಿನಾಯಕನ ಮುಂದೆ ಯಾವತ್ತೂ ಅವಮಾನ ಮಾಡ್ತಾ ಇದ್ದೆ. ಆದರೂ ಇವತ್ತು ಪ್ರಭಾವತಿ ದಿನ. ನನ್ನ ಮಗಳ ದಾರಿಗೆ ಅಡ್ಡ ಇದ್ದಿದ್ದ ವಿನಾಯಕ ಇವತ್ತು ಮನೆ ಬಿಟ್ಟು ತೊಳಗ್ತಾ ಇದ್ದಾನೆ. ಇಲ್ಲ ಅರು, ತಪ್ಪು ನಂದು. ನಿನಗೆ ನೋವಾಗ್ತಿದ್ರು ನಾನೇನು ಮಾಡದೆ ಹೆಲ್ಪ್ಲೆಸ್ ಆಗಿ ನಿಂತಿರ್ತೀನಲ್ಲ, ನಂದು ತಪ್ಪು. ಮಾವ, ಸಾರಿ. ಮನೆ ಬಿಟ್ಟು ಹೋಗೋದು ನಂದು. ನಾನು ಅಮ್ಮ ಇರಬೇಕಾದ ಜಾಗ ಇದಲ್ಲ. ತಪ್ಪು ಜಾಗದಲ್ಲಿದ್ದೀವಂತ ನನಗೆ ರಿಯಲೈಸು ಆಗಿರಲಿಲ್ಲ. ತಪ್ಪು ನಮ್ಮದೇ ಮಾವ, ಇನ್ಯಾರ್ದು ಅಲ್ಲ. ನಮಗೆ ಅರ್ಥ ಆಗಿದ್ದೇ ಲೇಟ್ ಆಗೋಯ್ತು. ದಯವಿಟ್ಟು ಏನೇನೋ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಮ ತಪ್ಪು ಅನ್ಬೇಡಿ ಪ್ಲೀಸ್ ಮಾವ. ನಮ್ಮನ್ನು ತಡಿಬೇಡಿ. ಇಷ್ಟು ಒಳ್ಳೆ ಮನಸ್ಸು ಏನು ನಿಂದು.
ನಿನ್ನಂಥವನನ್ನ ಉಳಿಸ್ಕೊಳಕ್ಕಾಗದೇ ಇರೋದು ನಮ್ಮ ಬ್ಯಾಡ್ ಲಕ್. ಏನು, ನಾವಿದ್ರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ತಪ್ಪು ಯಾರ್ದು ಅನ್ನೋದು ಓಪನ್ ಸೀಕ್ರೆಟ್ಗಳು. ಹಾಗೆ ನೋಡಿದ್ರೆ ತಪ್ಪೆಲ್ಲ ನನ್ನ ಮೇಲೆ ಆಗುತ್ತೆ. ಆದರೆ ನೀನು ಯಾರಿಗೂ ಬೇಜಾರಾಗದೇ ಇರೋ ಥರ ಯೋಚನೆ ಮಾಡಿ ಮಾತಾಡಿದ್ಯಲ್ಲ, ನೀನು ಗ್ರೇಟು ಕಣೋ. ನೀನು ನಿಮ್ಮಮ್ಮ ಇಲ್ಲದೆ ಇರೋದು ನನಗೆ ದುಃಖ ಆಗುತ್ತೆ. ನನ್ನ ಬೇಜಾರು ಮುಂದೆ ನಿಮಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಸಮಾಧಾನ ನನಗಾಗುತ್ತೆ. ದೂರ ಹೋಗ್ತಿದ್ದೀರಾ, ಮನಸ್ಸಿಂದ ದೂರ ಹೋಗಬೇಡಿ, ಅಷ್ಟೇ ನಾ ಕೇಳ್ಕೊಳ್ಳೋದು. ಮಾವ, ತುಂಬ ಥ್ಯಾಂಕ್ಸ್. ನನ್ನ ಡಿಸಿಷನ್ನ ಅರ್ಥ ಮಾಡ್ಕೊಂಡು ಕಳಿಸ್ಕೊಡ್ತಿದ್ದೀರಾ. ಸಾರಿ ಮಾವ, ಬೇಜಾರು ಮಾಡ್ಕೋಬೇಡಿ. ಆಲ್ ದಿ ಬೆಸ್ಟ್ ಯಂಗ್ ಮ್ಯಾನ್. ವಿನು, ವಿದ್ಯಾ ಎಲ್ಲಿ? ವಿದ್ಯನ್ಗೇನೋ ಡೀಲ್ ಮಾಡಿ ಬ್ಯಾಗ್ ಎತ್ಕೊಂಡು ಹೋಗಾಗ ಮಾಡಾಯ್ತು. ಈ ರಕ್ಷನ್ಗೆ ಹೆಂಗೆ ಪಿನ್ ಇಡಲಿ, ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ? ಈಗ ಮಾಡ್ತೀನಿ. ಅಯ್ಯಯ್ಯೋ, ರಕ್ಷಾ ರಕ್ಷಾ, ಬಾಗ್ಲು ತೆಗಿಯೇ, ಹೋಯ್ತಲ್ಲೇ, ಎಲ್ಲ ಮುಗ್ದೋಯ್ತು ಕಣೆ. ರಕ್ಷಾ ರಕ್ಷಾ, ಬಾಗ್ಲು ತೆಗಿಯೇ. ಅಯ್ಯೋ, ಏನಪ್ಪ ಮಾಡ್ಲಿ ನಾನೀಗ? ರಕ್ಷಾ, ಅಯ್ಯೋ ರಕ್ಷಾ, ಮಲ್ಕೊಂಡ್ಬಿಟ್ಟಿದ್ಯೇನೆ? ಸದ್ಯ ಎದ್ದೇ ಇದೆಯಲ್ಲ. ರಕ್ಷಾ, ಹೋಯ್ತೆ, ಎಲ್ಲ ಹಾಳಾಗೋಯ್ತು ಕಣೆ, ಹಾಳಾಗೋಯ್ತು. ಅತ್ತೆ, ಯಾಕೆ ಕಿರ್ಚ್ಕೊಂಡು ಅಳ್ತಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ಯಾವ ಬಾಯಲ್ಲಿ ಹೇಳಲೆ? ಎಲ್ಲ ಮುಗಿದೋಯ್ತು ಕಣೆ, ಹೋಯ್ತು ಅಲ್ಲೋ. ಅತ್ತೆ, ನೀವು ಅಳ್ಬೇಡಿ, ಒಳಗೆ ಬನ್ನಿ. ಮೊದಲು ಅಜ್ಜಿ ತಾತ ಎಲ್ಲರೂ ಮಲಗಿರ್ತಾರತ್ತೆ, ಬನ್ನಿ ನೀವು. ಅಯ್ಯೋ ದೇವ್ರೇ. ಅತ್ತೆ, ಯಾಕೆ, ಏನಾಯ್ತು? ಅಯ್ಯೋ ರಕ್ಷಾ, ರಕ್ಷಾ, ಎಲ್ಲ ಮುಗ್ದೋಯ್ತು ರಕ್ಷಾ. ಈ ಮನೆ ಓಡ್ದೋಯ್ತು. ವಿದ್ಯಾ ಎಲ್ಲಿ ಅಂತ ಕೇಳಿದೆ. ಅಣ್ಣ, ವಿದ್ಯೆ ನಮ್ಮ ಜೊತೆ ಬರ್ತಾ ಇಲ್ಲ. ಅದು ಅವಳು. ಓ, ವಿದ್ಯಾನು ಇದೇ ಮನೆಯಲ್ಲೇ ಬೆಳೆದವಳು. ವಿದ್ಯಾ ಹೋಲಿಕೆಯಲ್ಲಿ ಎಲ್ಲ ಅರುತರಾನೆ. ವಿದ್ಯೆಂಗೂ ಇದು ತವ್ರ ಮನೆಯೇ ಆಯ್ತಲ್ಲ. ಈ ಮನೆಯವ್ರನ್ನೆಲ್ಲ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಬರಲ್ಲ ಅಂದಿರ್ತಾರೆ. ನೀನ್ ಬೇಜಾರು ಮಾಡ್ಕೊಂಬೇಡ ವಿನು, ಅವಳನ್ನ ತಪ್ಪು ತಿಳಿಬೇಡ. ಅಂದ್ರೆ ವಿದ್ಯಾ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರಕ್ಷಾ ವಿದ್ಯಾ ಮದುವೆ ವಿಷಯದಲ್ಲಿ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ರು. ಆದರೂ ವಿದ್ಯಾ ನಿಜವಾಗ್ಲೂ ಇನ್ನೋಸೆಂಟು ವಿನು.
ಏನೋ ತಪ್ಪಾಗಿರುತ್ತೆ. ನಾನು ಅವಳ ಹತ್ರ ಮಾತಾಡ್ತೀನಿ, ಒಪ್ಸಿ ಆಮೇಲೆ ಕಳಿಸ್ಕೊಡ್ತೀನಿ. ಆದರೆ ಸ್ವಲ್ಪ ಟೈಮ್ ಆಗುತ್ತೆ. ನೀನು ಬೇಜಾರು ಮಾಡ್ಕೊಂಬೇಡ ವಿನು. ನೋಡಿದ್ಯಾರು ಯಾರು ಈ ಮನೆ 2 ಕಣ್ಣುಗಳಿದ್ದ ಹಾಗೆ ಅಂತ ಹೇಳ್ತಾ ಇದ್ದೆ ನಿನ್ನ ವಿದ್ಯನ್ನ. ಈಗ ನೀವಿಬ್ರು ಖುಷಿಯಾಗಿರ್ಬೇಕು. ಅದಕ್ಕೆ ನನ್ನ ನೋವು ಅಡ್ಡ ಬರಬಾರ್ದು. ದೂರ ಇದ್ರೇನಂತೆ, ಸಿಗಬಾರ್ದು, ಮುಖ ನೋಡಬಾರ್ದು ಅಂತ ಏನಿಲ್ವಲ್ಲ. ಈಗಂತೂ ನಾನು ನಿಮ್ಮನೆಗೆ ಬಂದು ಕೂತು ಹರಟೆ ಹೊಡಿಯೋಕ್ಕೆ, ನಿನ್ನ ಕೈ ಅಡಿಗೆ ತಿನ್ನೋಕ್ಕೆ ನನಗಿನ್ನೂ ಕಾರಣ ಗಟ್ಟಿ ಆಗೋಯ್ತು.